ಹೊಡಿ ಶಾವ್ಯಾಗ ಮಜ್ಜಿಗೆ ಅವನ ನಮ್ಮ ಬಾಸ ಕಿಚ್ಚ ಬಾಸ್ ವಾಪಸ್ ಬಿಗ್ ಬಾಸ್ ನಡೆಸ್ತಂತ ಹೇಳ್ಯಾರ ಅವನವನ. ಈ ಸಲ ಇದಾ ಖುಷಿ ಹೊಡ್ರಿ ಸಬ್ಸ್ಕ್ರೈಬ್ ಅವನವನ. ಬ್ಯಾಂಕಿ ಬಬ್ಲಾ ಅನ್ಬೇಕು ನೋಡ್ರಿ ಅವನವನ. ಯೂಟ್ಯೂಬರ್ಗೆ ಕೇಳಿಸಿ ಬಿಡೋಕ ಇವತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಫುಲ್ ಕೆಂಡಿ ಕಡಲಾಗಿರ್ಬೇಕು ನೋಡ್ರಿ ಅವನವನ. ಕಿಚ್ಚ ಬಾಸ್ ವಾಪಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮಾಡ್ತಾರತ್ರಿ ಅವನವನ. ಬರ್ರಿ ಒಂದಿಟ್ಟು ಮಾತಾಡ್ನು. ಕೈ ಕೊಯ್ಲಿ ಅಣ್ಣಾರ, ಕಿಚ್ಚ ಬಾಸ್ ಒಪ್ಸೋಕಿತ್ತ ಮೊದಲ ಅವನವನ ನನಗೆ ಒಪ್ಸಾಕ್ ಬಂದಿದ್ದಾರಿಪ್ಪ. ನನಗೆ ಒಪ್ಸಾಕ್ ಬಂದಿದ್ರ ಅವನವನ ನಾನು ಹೂ ಅಂದಿದ್ದಾರಿಪ್ಪ. ಆದ್ರೆ ಏನು ಲುಂಗಿ ತೆಗಿಬೇಕತ್ತ. ಆಗುದಿಲ್ಲ ತೆಗಟ್ ನಾ ಬಿಟ್ಟೆ. ಲುಂಗಿ ಒಳಗ ಐತಿ ನಮ್ಮ ಜೀವ ಇರೋದು ಏನಾದ್ರು ಅವನವನ. ಲುಂಗಿ ತೆಗಿಯೋದ್ರ ನಾ ಏನು ಬೇಕಾ ತೆಗಿತೀನಿ ಆಗಿದ್ದಾನೆ. ಹನುಮಂತಣ್ಣ, ನೀನಾಗ ಲುಂಗಿ ತೆಗಿಯತ್ ಹೇಳೋ ಮರ ಅವನವನ. ಪ್ಯಾಂಟ್ ಹಾಕೋರಪ್ಪ ಅಂತ ಹೇಳಿ ಅವನವನ. ನೋಡು ನಮ್ಮ ಕಿಚ್ಚ ಬಾಸ್ ಅವನವನ ಶೋ ನಡೆಸೋತ್ತೆ ಎಷ್ಟು ಚಂದ ನೀಟಾಗಿ ರೆಡಿಯಾಗಿ ಕೆಟ್ಟ ಬಂದಿರ್ತಾರ ಅವನವನ. ನೀಂಗ ಲುಂಗಿ ಮೇಲೆ ಸುತ್ಕೊಂಡು ಹಿಂಗೆ ಬಂದು ಕೆಟ್ಟ ಮೇಲೆ ಎತ್ತ ಲುಂಗಿ ಕಟ್ಕೊಂಡು ನಿಂತಪ್ಪಾರ ಅವನವನ. ಅಲ್ಲಿ ಮುಂದೆ ಕೂತವ್ರು ಎಲ್ಲಾರು ಓಡೇ ಬಿಟ್ರವ್ರು ಏನು ಮಾಡೋಣ. ಅದ ಹಾಳಾಗೋಲ್ಲಪ್ಪ ನೋನು. ಲುಂಗಿ ಕಾಚಿ ಬಿತ್ತವ್ರೆ ಏನು ಮಾಡೋದು. ಅದಕ್ಕೆ ನೀ ಬ್ಯಾಡ ತೆಗೆಟ್ಟಿನ ಸರಿಸ್ಬಿಟ್ಟು ನಾವು. ನೋಡ್ರಿ ಅಣ್ಣಾರ, ನನಗೆ ಹೋದ ಸೀಸನ್ ಭಾಳ ಕೆಟ್ಟ ಅಸಹ್ಯ ಆಗೈತೆ ಅವನವನು. ಹೇಳಾಕತ್ತೆ ನೋಡ್ರಿ, ನಾ ಶೋ ನಡೆಸ್ಬೇಕಪ್ಪ ಅಂದ್ರೆ ನಾನು ಒಂದಿಷ್ಟು ಕಂಡೀಷನ್ ಅದಾವ. ಆ ಕಂಡೀಷನ್ ನಡೆಸ್ತೀನಂದ್ರೆ ಅಟ್ಟ ಅವನವನು ನಾ ಶೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಕಪ್ಪ ಅಂದ್ರೆ ಯಾರು ನೀವು, ನನಗೆ ಸಂಬಂಧ ಇಲ್ಲ, ನೀವು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಇಲ್ಲಿಂದ ಎದ್ದು ವಾಪಸ್ ಹೊಡೆಯೋಗ್ಬಿಡ್ತೀನಿ. ರೀ ಕಿಚ್ಚ ಬಾಸ್, ನಿಮ್ಮ ಕಂಡೀಷನ್ ಏನದಲ್ಲ ಎಲ್ಲ ಹೇಳಿಬಿಡ್ರಿ ಅವನವನು. ನಾ ಬಡದು ಒಪ್ಪಿಸ್ತೀನಿ ಆಗಿದ್ದಲ್ಲ ಅವನವನು. ಏನು ಟೆನ್ಷನ್ ತೊಗೊಬೇಡ್ರಿ ಅವನವನು. ಕೆಂಡಿ ಕಡಲ ಮಾಡಿ ಒಪ್ಪಿಸ್ಬಿಡ್ನು ಅವನವನು. ಏನ ಬಿಗ್ ಬಾಸ್ ಕಿಚ್ಚ ಬಾಸ್ ಇರ್ಲಿಕ್ಕೆ ನಡೀತಾನೆ. ಯಾವ ನನ್ನ ಮಗನು ನೋಡಂಗಿಲ್ಲ. ನೀವಿದ್ರೆ ಎಲ್ಲಾರು ನೋಡ್ತಾರ ಅವನವನು. ಒಪ್ಪ ಬೇಕು ಅವನವನು. ಹೇಳ್ರಿ ಕಂಡೀಷನ್ ಏನೇನದ ಹೇಳ್ರಿ ಫಸ್ಟ್ ನೀವು. ನೋಡಪ್ಪ, ನಂದು ಫಸ್ಟ್ ಕಂಡೀಷನ್ ಮನಿ ಫುಲ್ ಕಲರ್ಫುಲ್ ಇರ್ಬೇಕು ಅವನವನು. ಆಯ್ತಾಯ್ತು ಸರ, ಮನೆಗೆ ಸುಣ್ಣ ಬಣ್ಣ ಹೊಡೆದು ಕೇಟ ಅವನವನು. ಮನೆ ಮುಂದೆ ಹೆಂಡಿ ಸಾರಿಸಿ ಕೇಟ ಹೆಂಗೆ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಇಡ್ತಾರಲ್ಲ ಹಂಗೆ ಸ್ವಚ್ಛ ಮಾಡಿ ಇಡೋಣ ಅಂತ ಅವನವನು. ನೀವು ಬರ್ರಿ ವಾಪಸ್ ಅವನವನು ಬಿಗ್ ಬಾಸ್ಗೆ ಆಗಿದ್ದಾನೆ. ಕನ್ನಡಕ ಫಸ್ಟ್ ಪ್ರಿಪರೇಷನ್ ಕೊಡ್ಬೇಕು ಏನೇ ಇದ್ರು ಅವನವನು. ಹೇಳ್ತೀನಿ ನೋಡ್ರಿ, ಇದ ನನ್ನ ಸೆಕೆಂಡ್ ಕಂಡೀಷನ್. ಆಯ್ತಾಯ್ತು ಸರ, ಈ ಸಲ ಕನ್ನಡ ಸಾಹಿತ್ಯ ಪರಿಷತ್ನ ಯಾರ್ಯಾರು ಇರ್ತಾರಲ್ಲ ಎಲ್ಲಾರನು ಹಿಡ್ಕೊಂಬಂದು ಕೆಟ್ಟು ಕುಂದ್ರಿಸ್ಬಿಡೋಣ ಅವನವನು. ಬಿಡೋದು ಬೇಡ, ಪೂರ್ತಿ ಮುಂಜಾನೆ ಸಂಜೆಕೊಮ್ಮ ಜೈ ಕರ್ನಾಟಕ ಅನ್ಸ್ಬಿಡ್ನು ಆಗಿದ್ದಾಲೆ. ನೀವು ಫಸ್ಟ್ ಬರ್ರಿ ವಾಪಸ್. ಕನ್ನಡವೇ ವೇದಘೋಷ ಆಗಿರ್ಬೇಕು. ಆಯ್ತಾಡ್ರಿ ಸರ, ಆಯ್ತು ಅವನವನು. ಬಿಗ್ ಬಾಸ್ ಮನೆ ಮುಂದೆ ಒಂದು ಧ್ವಜ ನೆಟ್ಕೇಟ ಮುಂಜಾನೆ ಸಂಜೆಕೊಮ್ಮ ಜನಗಣಮನ ಹಾಡಿಸಿದ್ರ ಆತ. ಬರ್ರಿ ಅವನವನು, ಬರ್ರಿ ನೀವು ಆಗಿದ್ದಾಲೆ. ರೀ ಅಣ್ಣಾರ, ಕರ್ನಾಟಕದ ನಾಡಗೀತೆ ಇರೋದು ಅವನವನು ಜಯ ಭಾರತ ಜನನೀಯ ತನು ಜಾತಿ ಹೌದಿಲ್ರಿ? ಓ ಚೇಂಜ್ ಮಾಡ್ಬಿಟ್ರ, ನಂಗೆ ಹೇಳಿಲ್ಲ. ಹೋಗ್ಬಿಟ್ರೆ ಅದನ್ನ ಆಡ್ಸೋಣ. ಬರ್ರಿ ಅವನು ಆಗಿದ್ದಾನೆ. ಅದನ್ನ ಆಡಿಸ್ಬಿಡ್ನು ಮುಂಜಾನೆ ಸಂಜೆಗೊಮ್ಮೆ. ಜಯ ಭಾರತ ಜನನೀಯ ತನು ಜಾತಿ ಎತ್ತೆಕಟ್ಟ ಫುಲ್ ಒಂದು 8 ಸಾಲದಲ್ಲ ಎಲ್ಲ ಸಾಲ ಹಾಡಿಸ್ಬಿಡ್ನು. ಒಂದು 2 ತಾಸು ಆಗಿದ್ದಾರೆ. ಬರ್ರಿ ನೀವು ಗ್ರೌಂಡಿಗೆ. ಒಳ್ಳೆ ಲೀಗಲ್ ಟೀಮ್ ಇರ್ಬೇಕು. ಅವನವನು ಕ್ಯಾಮ್ರಾಮ್ಯಾನ್ ಹುಚ್ಚರ್ಗೈತೆ. ಹುಡುಗಿಯರ ಫೋಟೋ ತೋರಿಸಿದ್ನಿ, ಅದನ್ನ ತೋರಿಸಿದ್ನಿ ಮಾಡಬಾರ್ದು ಅವನವನು. ಹೇಳಕತ್ತೀನಿ ನೋಡ್ರಿ, ಪೂರ್ತಿ ಏನು ಟೀಮ್ ಇರ್ತದಲ್ಲ ಚಲೋ ಟೀಮ್ ಕೊಟ್ರ ಬರ್ತೀನಿ, ಎಲ್ಲಿಕ ಬರುದಿಲ್ಲ. ರೀ ಅಣ್ಣಾರ, ಇಡೀ ಪ್ರಪಂಚದಾಗ ನನಗಿಂತ ಚಲೋ ವ್ಯಕ್ತಿ ಯಾರು ಇಲ್ಲ ಬಿಡ್ರಿ ಅವನವನು. ಹುಡುಕಿದ್ರು ಸಿಗುದಿಲ್ಲ. ಸುಮ್ಮ ನಾನಾ ಬಂದ್ಬಿಡ್ತೀನಿ ತೋರಿ ಕ್ಯಾಮ್ರಾಮ್ಯಾನ್ ಆಗಿ ಅವನವನು. ಎದಕ್ಕೆ ಟೆನ್ಷನ್ ತಗೋತ್ರಿ? ನನ್ನ ಅಪಾಯಿಂಟ್ ಮಾಡ್ಕೊಂತ ಹೇಳ್ಬಿಡ್ರಿ ಅವನವನು. ಜಾಸ್ತಿ ಪಗಾರೇನು ಕೊಡಬೇಡ. ಒಂದಿಟ್ಟು ನಿಮ್ಗೆ ಏಟ್ ಕೊಡ್ತಾರಲ್ಲ ಅದ್ರ ಅರ್ಧ ಕೊಡ್ಲಿ ಸಾಕು. ಅರ್ಧ ಬೇಡ, ಮುಕ್ಕಾಲು ಕೊಡ್ಲಿ ಸಾಕು. ಅಲ್ರಿ ಕೊಯ್ಲಿ, ನೀವು ಕ್ರಿಕೆಟ್ ಆಡೋದು ಬಿಟ್ಟು ಕೇಟ ಇಲ್ಲಿ ಯಾಕೆ ಅವನವನು ಕ್ಯಾಮ್ರಾಮ್ಯಾನ್ ಆಗಿ ಬರ್ತೀರಿ? ಹೋಗಿ ಅದು ನಮ್ಮ ಶೋಗೆ ಬ್ಯಾಡ್ರಿಪ್ಪ, ಬ್ಯಾಡ. ಅವನವನು ಕ್ರಿಕೆಟ್ನಾಗ ಚಲೋ ಐತಲ್ಲ, ಕ್ರಿಕೆಟ್ ಆಡಬೇಕಿಲ್ಲ ನೀವು. ಹಲೋ ಭಾಳ ಮುಂದೆ ಹೋಗ್ಬೇಡ್ರಿ ಸ್ಟೋರಿ ಒಳಗೆ. ಇದನ್ನ ಹೇಳಿದವ್ರು ಕೊಯ್ಲಿ ಅಣ್ಣಾರಲ್ಲ, ಅವನವನು ವಿಡಿಯೋ ರೆಡಿ ಮಾಡಿದವನ. ರೀ ಅಣ್ಣಾರ, ನಾ ಶೋ ಫ್ರೀ ಮಾಡ್ತೀನಿ ಹೋಲೆ ಅವನವನು ಆಗಿದ್ದಾನೆ. ಏನು ಟೆನ್ಷನ್ ತಗೋಬೇಡ್ರಿ. ಆದ್ರೆ ಅವನವನು ಜಗಳ ತೆಗಿ ನನ್ನ ಮಕ್ಳು ಅವನವನು ಇರಾಕ ಹೋಗ್ಬಾರ್ದು, ಒಬ್ಬರು ಇರಬಾರ್ದು ಅವನವನು. ಸುಮ್ಮನೆ ಏನು ನಮ್ಮ ಸಂಸಾರ ಆನಂದ ಸಾಗರ ಅಂತ ನನ್ನ ಮಕ್ಳು ಅಂತ ಬರ್ಬೇಕು ನೋಡ್ರಿ ಅವನವನು. ಹೇಳ್ತೀನಿ ನೋಡಿ, ಅವನವನು ಅಂಗಿ ಚಡ್ಡಿ ಹರ್ಕೊಂಡೆ ನಾನು ಹೊಡಿಲಿ ಅಂತ ಕೆಟ್ಟ ಕೂತ್ರಪ್ಪ ಅಂದ್ರೆ ಅವನವನು
ಅದೇನ ಬಿಗ್ ಬಾಸ್ ಅನ್ಸೋದಿಲ್ಲ, ಜಗಳ ಮಾಡೋ ಶೋ ಅನಿಸ್ತೈತ ಅವನು. ಅಂತವ್ರು ನನ್ನ ಮಕ್ಕಳು ಬರಾಕಿ ಹೋಗ್ಬಾರ್ದು. ಬಂದ್ರು ನಾನು ಆ ಸೆಕೆಂಡ್ನಾಗ ಬಿಗ್ ಬಾಸ್ ಬಿಟ್ಟು ಬಂದ್ಬಿಡ್ತೀನಿ. ಏ ಹೊಡೀರಿ ಶಾವ್ಗ್ಯಾಗ ಮಜ್ಜಿಗೆ ಅವನವನ. ಹನುಮಂತನ ಹೊಳ್ಳಿ ಇನ್ನೊಂದ್ಸಲ ಬಿಗ್ ಬಾಸಿಗೆ ಬಂದ್ಬಿಡ್ತೀನಿ ಅವನವನ. ಏನೋ ಹೇಳಾಕ್ತಿರಿ ಅಣ್ಣಾರ, ನಮ್ಮ ಕಿಚ್ಚ ಬಾಸ್ ಹೇಳಿದ್ದು ನೋಡಿದ್ರ ಅವನವನ. ಈ ಕ್ವಾಲಿಟಿ ಇರೋ ಏಕೈಕ ಗಂಡು ನಾನ ಅವನವನು. ನೋಡ್ರಿಲ್ಲ, ಒಂದ್ಸಲ ಬಿಗ್ ಬಾಸ್ನ ಯಾರು ಕೂಡ ಜಗಳ ತೆಗೆದಿಲ್ಲ. ಈ ಸಲ ಕರ್ಕೊಂಡ್ಬಿಡ್ರಿ ಅವನವನು, ಯಾರು ಕೂಡ ಜಗಳ ತೆಗೆದ್ರು. ಸುಮ್ಮ ದಂಡಿ ಕೂತು ಬಿಡ್ತೀನಿ ನಾ ಅವನವನ. ನೀವು ಜಗಳ ಮಾಡ್ಕೊರ್ಲಿ ಅವನವನು, ನಿಮ್ಮ ಪೂರ್ತಿಗೆ ನೀವು ಕಿತ್ತಾಡ್ಕೋರಿ, ನೀವು ಹರ್ಕೋರಿ ಅಂತ ಕೇಟ. ಅವ್ರ ಪೂರ್ತಿಗೆ ಬಿಟ್ಟು ಬಿಡ್ತೀನಿ, ನಾ ಆರಾಮ್ ಕೂತು ಬಿಡ್ತೀನಿ. ಟೆನ್ಷನ್ ತೊಗೊಬಿಡ್ರಿ, ನನ್ನ ಹಾಕೊಂಡ್ಬಿಡ್ರಿ ಅವನವನ. ನೀ ಎದಕ್ಕೆ ಟೆನ್ಷನ್ ತೊಗೋತೀರಿ ಏನಾರ? ನಾ ಇದನ್ನ ಬರಿ ಪಟಕ್. ಏ ಹನುಮಂತಣ್ಣ, ಸುಮ್ ಕುಂದ್ರ ಅವನವನು. TRP ಬರೋದೇ ಜಗಳ ಮಾಡೋದ್ರಿಂದ ಅವನವನು. ಅವ್ರು ಜಗಳ ಮಾಡಿದ್ರನ್ನ ಮಂದಿ ನೋಡ್ತಾರ, ಅಲ್ಲಿಂದನೇ TRP ಬರ್ತೈತಿ. ಆ TRP ಇಂದನ ನಮ್ಮ ಹೊಟ್ಟೆ ತುಂಬತೈತ ಅವನವನು. ಶೋ ಮಾಡಿ ಏನು ಉಪಯೋಗ ಐತೆ ಅವನವನು. ನೋಡ್ರಿ ಕಿಚ್ಚ ಬಾಸ್, ಪ್ಲೀಸ್ ಇದ್ರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕರ್ನಾಟಕ ಏಟ್ರ ಇದ್ರ ತೋರಿಸ್ರಿ. ಸ್ವಲ್ಪ ರಿಕ್ವೆಸ್ಟ್ ಮಾಡಾಕ್ತೀನಿ ಅವನು. ಅಲ್ಲಿಂದ ಓನರ್ ಅದನ್ರಿ, ಓನರ್ ಸ್ವಲ್ಪ ಹೊಟ್ಟೆ ತುಂಬಕ್ಲ, ಅದ್ರ ಸಂಬಂಧ ರಿಕ್ವೆಸ್ಟ್ ಮಾಡಾಕ್ತೀನಿ. ಪಟಕ್ನ ಹೊಟ್ಟೆ ಹಾಕೊಂಡ್ಬಿಡ್ರಿ. ಹೇಳಾಕತ್ತೀನಿ ನೋಡ್ರಿ ಅವನವನು. ಸ್ವಲ್ಪ ವಾಪರದ ಜಗಳ ಮಾಡೋರು ಇರ್ಲಿ ಆಗಿದ್ದಲ್ಲಿ. ರೀ ಅಣ್ಣಾರ, ಎದಕ್ಕೆ ಟೆನ್ಷನ್ ತಗೋತೀರಿ? ಇಬ್ಬರಿಗೆ ಸಮಾಧಾನ ಒಂದು ಐಡಿಯಾ ಹೇಳ್ತೀನಿ ಅವನವನು. ಹಳ್ಳಿ ಒಳಗೆ ಸಾಧು ಅಜ್ಜಿಗಳು ಇರ್ತಾರ, ಡೇಂಜರ್ ಮುದುಕ್ಯಾರು ಇರ್ತಾರ. ಸುಮ್ಮ ಏನೈತಲ್ಲ, ಡೇಂಜರ್ ಮುದುಕ್ಯಾರು ಯಾರ್ಯಾರಲ್ಲ ಎಲ್ಲಾರನ್ನೂ ಹಾಕೊಂಡ್ಬಿಡ್ರಿ ಅವನವನು. 5 ವರ್ಷದಾಗ ಎಷ್ಟು TRP ಬಂದಿರಲಿಲ್ಲ, ಒಂದೇ ವರ್ಷದಾಗ ಬಂದ್ಬಿಡ್ತೈತೆ ಅವನವನು. ಬಿಗ್ ಬಾಸ್ನಾಗ ಹಿಂದೂ ಕೇಳಿರಂಗಿಲ್ಲ, ಮುಂದೂ ಕೇಳಂಗಿಲ್ಲ. ಒಟ್ಟ ಎಲ್ಲೂ ಈ ನಮೂನಿ ಆಗಂಗಿಲ್ಲ. ಆ ನಮೂನಿ ಡೇಂಜರ್ TRP ಎದ್ದು ಬಿಡ್ತೈತೆ ಅವನವನು. ಬುಗಿಲಿ ಆ ನಮೂನಿ ಹೇಳ್ತದ ಗೊತ್ತಾನ ಅವನವನು. ಕರ್ನಾಟಕ ಬಿಗ್ ಬಾಸ್ ಫುಲ್ ಟ್ರೆಂಡ್ ಆಗಿಬಿಡ್ತೈತೆ ಅವನವನು. ಬಿಗ್ ಬಾಸ್ ಅಂದ್ರೆ ಫಸ್ಟ್ ಕರ್ನಾಟಕದ್ದೇ ಬರ್ಬೇಕು. ಆ ನಮೂನಿ ಡೇಂಜರ್ ಟ್ರೆಂಡ್ ಆಕೈತಿ. ಹೇಳಾಕತ್ತೀನಿ ಕೇಳ್ರಿ, ಅವನವ್ನ ನಾ ಹೇಳಿದಂಗೆ ಮಾಡಿಬಿಡ್ರಿ ಸಾಕು ಅವನವನು. ಏನು ಹೇಳಿದ್ರಿ ಅವನವನ? ಅವ್ರನ್ನ ಹಾಕೊಳ್ರಿ ಅಂದ್ರೆ ಮುಗೀತು. ಮೂಗು ಮುರಿದ್ರಿಂದ ಹೇಳದ ಅವನವನು. ಕೈ ಕಾಲ ಮುರಿದ್ರ ಮಠ ಜಗಳಕ್ಕಾವು. ಜಿಟ್ಟ್ಯ ಬಾಡ್ಯಾಗಿಂದ ಹಿಡಿದು ಕೇಟ ಲೇ ಓ ಎಲ್ಲ ಹೊರಗೆ ಬರ್ತಾವ. TRP ಕೇಳ್ತೀರ? ನಾವು ಇತ್ಕೊಂಡು ಕಡ್ಯಾಕ ಆಗ್ಬಿಟ್ಟೈತಿ. ಏನು ಉಳಿದಿರಂಗಿಲ್ಲ. ಅದು ಮಾತ್ರ ಎಲ್ಲರಿಗೂ ಗೊತ್ತೈತಿ. ಪ್ಲೀಸ್ ಈ ಐಡಿಯಾ ಬೇರೆದವ್ರು ಯಾರಿಗೂ ಕೊಡಬೇಡ್ರಿ.